ಲೋಗ ಇಟ್ಕೊಂಡು ಈ ಕಡೆ ಬರೋಣ. ನವೀನ್ ಈ ಕಡೆ ನಮಗೆ ತುಂಬಾ ತೊಂದರೆ ಆಗ್ಬಿಟ್ಟಿದೆ. ಜೀವನ ಮಾಡೋಕ್ಕೆ ಕಷ್ಟ ಆಗ್ಬಿಟ್ಟಿದೆ. ಬ್ಲಾಕ್ ಕಾಣ್ತಾ ಇದ್ದಾರೆ. ಸರ್ ಅದು ನಾವು ಹೇಳೋಕ್ಕಾಗಲ್ಲ ಸರ್. ನಮಗೆ 3,000 ಸಿಲಿಂಡರ್ಸ್ ಪ್ರತಿದಿನ ಉಪಯೋಗಿಸ್ತಾ ಇದ್ದೀನಿ. ಆ 3,000 ಸಿಲಿಂಡರ್ ಫಸ್ಟ್ ಡೇನೆ ಕಟ್ಟಿದ್ದ ದಿನನೇ ನಾನು ಏರ್ಪಾಡು ಮಾಡಿ ಜೀವನ ಆದ್ರ ಮೇಲೆ ಎಲ್ಲಿ ಪ್ರಾಬ್ಲಮ್ ಆಗಲ್ಲ. ಅವರು ಹೇಳಲ್ಲ, ಪ್ರೈವೇಟ್ ತಗೊಳ್ತಾ ಮುಂದೆ ಸ್ವಲ್ಪ ಮುಂದೆ ಮುಂದೆ ಓಡಿ ಸರ್. ಮುನಿಯಪ್ಪ ಸರ್ ಹಂಗೆ ಒಂಚೂರು ಮುಂದೆ ಓಡಿ. ಒಂಚೂರು ಮುಂದೆ ಹಿಂದೆ ಯಾಕೆ ಸಿಗ್ತಾ ಜನಗಳು ಊಟ ತಿಂಡಿ ಕಾಫಿ ಎಲ್ಲ ಬಿಟ್ಬಿಟ್ಟೆ ಮನೆ ಜೀವನ ನಡೆಯೋದು ತುಂಬಾ ಕಷ್ಟ ಆಗ್ಬಿಟ್ಟಿದೆ ಇವಾಗ. ಹಿಂದೆ ಗೌರ್ಮೆಂಟ್ ಒಳಗೆ ಹೋಗಿ ಇಲ್ಲ ಪ್ರೈವೇಟ್ ಒಳಗೆ ಹೋಗಿ ಸಾಯಂಕಾಲ ಗಾಡಿ ನಿಲ್ಸ ಬೆಳಗ್ಗೆ ಗಂಟೆ ನಮಗೆ ಸಂಪಾದನೆ ಆಗ್ತಾ ಇಲ್ಲ. ಮೇನ್ ಬಂತು 135 ರೂಪಾಯಿ ಲೀಟರ್ ಗ್ಯಾಸ್ ಮಾಡಿದ್ದಾರೆ. ಆಯ್ತು. ರೇಟ್ ಆಗ್ತದೆ 135 115. ಇನ್ನು ಸ್ವಲ್ಪ ಹಿಂದಕ್ಕೆ ಇನ್ನು ಸ್ವಲ್ಪ ಹಿಂದಕ್ಕೆ ಹೋಗಿ ಇಲ್ಲ ಕಾಣಲ್ಲ. ಅದಕ್ಕೆ ಅಡ್ಡ ಬಂದ್ಬಿಟ್ಟು ವಿನಾಕಾರಣ ಮಾಡಿದ್ದಾರೆ. ಸರ್ಕಾರದವರು ಮಾಡಿಲ್ಲ ಜಾಸ್ತಿ. ಮಧ್ಯವರ್ತಿ ಸಪ್ಲೈನೂ ಇಲ್ಲ ಅದ್ರೊಳಗೆ ಅಲ್ಲ ಇಂಪ್ರೂವ್ಮೆಂಟ್. ಬನ್ನಿ ಈ ಕಡೆ ಬನ್ನಿ, ಸ್ವಲ್ಪ ಹಿಂದೆ ಹೋಗಿ. Okay, you do one thing. You talk to your authorities, see that the private people also give in the same. They should not increase unnecessarily. You do one thing, 10th we will have a meeting, immediate meeting. 9th up to 9th I am busy. So we have to sort out, we will call the police officers also and we will sort out this issue, and also private people also I will call this meeting. We will sort it out now. That is the livelihood for these people. Okay. So you try. No, you try to any more increasing, you do it. Or inform to me afternoon. You please. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.